ಇಂದಿನ ನಿಮ್ಮ ದೈನಂದಿನ ರಾಶಿಫಲ ಹೇಗಿದೆ, ಪಂಚಾಂಗ ಫಲ ಹಾಗೂ ದಿನ ವಿಶೇಷ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ವೀಕ್ಷಕರೇ ನಮಸ್ಕಾರ. ತಾವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ದೈನಂದಿನ ರಾಶಿಫಲವನ್ನು ನೋಡೋಣ. ಮೇಷರಾಶಿ, ನಿಮ್ಮ ಮುಂದಿನ ಹಣಕಾಸು ಯತ್ನಗಳು ಟ್ರೆಂಡ್ ಮೇಲೆ ಇರಲಿದೆ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಿಸಿ, ಬುದ್ಧಿವಂತಿಕೆಯಿಂದ ಬಂಡವಾಳ ಹೂಡಿಕೆ ಮಾಡಿ. ಇಂದಿನ ದಿನದಲ್ಲಿ ನಿಮ್ಮ ಮನೋಸ್ಥಿತಿ ಮತ್ತು ಮಾತನಾಡುವ ಶಕ್ತಿ ಮುಖ್ಯವಾಗಿವೆ. ಹಣಕಾಸಿನಲ್ಲಿ ಬುದ್ಧಿಪೂರ್ವಕ ಮುನ್ನಡೆ ನೀಗಳಿಸಲಿ. ವ್ಯಕ್ತಿಗತವಾಗಿ ಹಾಗೂ ವೃತ್ತಿ ಜೀವನದಲ್ಲಿ ನೆಗೆಟಿವ್ ಚಿಂತನೆಗಳನ್ನು ಬಿಟ್ಟು ಸ್ಪಷ್ಟ ಸಂವಾದ ಹಾಗೂ ಧರ್ಮ ಕಾರ್ಯಗಳಲ್ಲಿ ತಾನು ಶಕ್ತಿಯಾಗಿರಿ. ಸಹೋದ್ಯೋಗಿಗಳ ನೆರವಿನಿಂದ ಕೆಲ ಸಮಸ್ಯೆಗಳನ್ನು ತಲುಪಬಹುದು, ಆದರೆ ದಾಂಪತ್ಯ ಸಂಬಂಧಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೇಗುತ್ತದೆ. ಹಣದ ವಹಿವಾಟಿನಲ್ಲಿ ಅಪರಿಚಿತರಿಂದ ದೂರವಿರಿ. ವೃಷಭ ರಾಶಿ, ಮುಖಾಮುಖಿ ಸಂಭಾಷಣೆ, ತಂಡದ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಇದು ನಿಮಗೆ ಸ್ಪಷ್ಟತೆ ಮತ್ತು ಚಾರ್ಮ್ ತಂದುಕೊಡಲಿದೆ. ಹಣದ ಯೋಚನೆ ಶಾಂತವಾಗಿ ಚಿಂತಿಸಿ, ಅತಿಯಾಗಿ ಖರ್ಚು ಮಾಡಬೇಡಿ. ಆರೋಗ್ಯದ ಅಂಶದಲ್ಲಿ ಸರಳ ಜೋಪಾನ ಆಯ್ಕೆಯೊಂದನ್ನು ಪಾಲಿಸಿ. ಹಲವು ನೆಗೆಟಿವ್ ವಿಚಾರಗಳು ತೀರಬಹುದು. ಆರೋಗ್ಯದ ದೃಷ್ಟಿಯಿಂದ ಚಿನ್ನ, ಆರ್ಥಿಕ ಸ್ಥಿರತೆ ಉತ್ತಮ ಸೂಚನೆ ಇದ್ದು, ಕಚೇರಿಯಲ್ಲಿ ಸಣ್ಣ ಅಡೆತಡೆಗಳೊಂದಿಗೆ ಉತ್ತಮ ಕೆಲಸದ ಪ್ರದರ್ಶನ ಸಾಧ್ಯವಿದೆ. ಸಹೋದ್ಯೋಗಿಗಳ ನೆರವಿನಿಂದ ಕೆಲ ಸಮಸ್ಯೆಗಳನ್ನು ತಲುಪಬಹುದು, ಆದರೆ ದಾಂಪತ್ಯ ಸಂಬಂಧಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೇಗುತ್ತದೆ. ಮಿಥುನ ರಾಶಿ, ನಿಮ್ಮ ಬುದ್ಧಿವಂತಿಕೆಯಿಂದ ಜನರನ್ನು ಪ್ರಭಾವಿಸುವ ಸೌಭಾಗ್ಯವಿದೆ, ಆದರೆ ಆಡಳಿತ ಅಥವಾ ವೆಚ್ಚ ಸಂಬಂಧಿ ಯೋಜನೆಗಳಾಗಿದ್ದರೆ ಸೂಚನೆ ಇರುವುದು. ದೀರ್ಘಕಾಲಿಕ ಗಮನ ಮತ್ತು ಯೋಜನೆಗಳು ಫಲವತ್ತಾಗುತ್ತವೆ. ಈ ದಿನವು ನಿಮ್ಮ ರಾಶಿಗೆ ಶಾಂತಿ, ಸೌಹಾರ್ದ ಮತ್ತು ವಿವೇಕದ ಸಮಯವಾಗಲಿದೆ. ಸಂವಹನದಲ್ಲಿ ಸರಳತೆ, ಬುದ್ಧಿವಂತಿಕೆ ನಿಮ್ಮ ಹಿತಾಸಕ್ತಿಗೆ ಸಹಕಾರಿ. ನಾಳೆರಂದು ಪೂರ್ತಿ ಮನಸ್ಸಿನಿಂದ ನಿರ್ಧಾರ ಮಾಡಿ, ಬಲವಾದ ಕಾರ್ಯ ಚಟುವಟಿಕೆ ಮಾಡಿ ಬದಾಗಿರುವುದಕ್ಕೆ ಮುಕ್ತವಾಗಿರಿ ಮತ್ತು ಹೃದಯ ಮೇಲಾದ ಸಂಬಂಧಗಳನ್ನು ಬಲಪಡಿಸಿ. ಆರೋಗ್ಯಕ್ಕೆ ಧ್ಯಾನ ಕೊಡಲು ಸರಳ ಶರೀರದ ಚಟುವಟಿಕೆ ಮತ್ತು ನೆಟ್ಟ ನಿದ್ರೆ ಮುಖ್ಯ. ಕರ್ಕ ರಾಶಿ, ನಿಮ್ಮ ಕರ್ಕ ರಾಶಿಗೆ ಸಮತೋಲನದ ದಿನವಾಗಲಿದೆ. ಸಂವಹನದಲ್ಲಿ ಜಾಗೃತಿ, ಹಣಕಾಸಿನಲ್ಲಿ ಎಚ್ಚರಿಕೆ, ಸ್ನೇಹ ಹಾಗೂ ಕುಟುಂಬ ಪ್ರಶ್ನೆಗಳಲ್ಲಿ ಸಮಯದೊಂದಿಗೆ ಚಿಂತನೆ, ಈ ಎಲ್ಲವೂ ಉತ್ತಮ ಫಲ ತರುವುದಕ್ಕೆ ಸಹಕಾರವಾಗುತ್ತದೆ. ಭಾವನಾತ್ಮಕವಾಗಿ ಒಗ್ಗಟ್ಟಿನೊಂದಿಗೆ ಆರೋಗ್ಯ ಸಮತೋಲನ ಕಾಪಾಡಿ. ಸೃಜನಶೀಲತೆಯಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪಬ್ಲಿಕ್ ವೃತ್ತಿ ಪ್ರಗತಿಗೆ ದಾರಿ ತೋರಿಸಿ. ವಿಶ್ರಾಂತಿ, ಮಧ್ಯಮ ವ್ಯಾಯಾಮ ಬಾಳಿಕೆಯೊಂದಿಗೆ ಸಮತೋಲನ ನಿರ್ವಹಿಸಿ. ನಿಮ್ಮ ಸೃಜನಶೀಲತೆಯನ್ನು ಬಳಸಿ ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟಿನಿಂದ ಕೊಡಿ. ಸಿಂಹ ರಾಶಿ, ದಿನವು ಸಿಂಹ ರಾಶಿಗಳಿಗೆ ಒಂದು ಉತ್ಪಾದಕ, ಚೈತನ್ಯ ಭರಿತ ಮತ್ತು ಸಂಬಂಧಗಳ ಬೆಳವಣಿಗೆಯ ಸಮಯವಾಗಲಿದೆ. ಕ್ಷೇತ್ರಗಳಲ್ಲೆಲ್ಲ ಉಲ್ಲಾಸ ಶಕ್ತಿ ಇರುತ್ತದೆ, ಆದರೆ ಕಾರಣ ಮಾತನಾಡುವ ದೃಷ್ಟಿಯಿಂದ ತಾಳ್ಮೆ, ಖರ್ಚು ವಿಮರ್ಶೆ ಮತ್ತು ಅಭ್ಯಾಸದ ಸಮತೋಲನ ಮುಖ್ಯವಾಗಿದೆ. ಶುಭದಾಯಕ ನಾಳೆಯ ಪ್ರಯೋಗಕ್ಕೆ ನಿಮ್ಮ ಸಿಂಹತ್ವದ ಆಶಯಗಳು ಸಹೋದ್ಯೋಗಿಯಾಗಲಿ. ಭಾವನಾತ್ಮಕ ಮಾತುಕತೆ ಸಭೆಗಳು ಸಂತೋಷಯುತತೆ ಹೆಚ್ಚುತ್ತದೆ. ಭಾವನಾತ್ಮಕ ಮಾತುಕತೆ ಸಭೆಗಳು ಸಂತೋಷ ಹೆಚ್ಚುತ್ತದೆ. ಕನ್ಯಾ ರಾಶಿ, ಕನ್ಯಾ ರಾಶಿಯು ನಿಮ್ಮ ಸಂದರ್ಭದಲ್ಲಿ ಒಂದು ದಿನವಾಗಲಿದೆ. ನಿಮ್ಮ ಛೇದರಗತ ಧೋರಣೆ, ಹಣಕಾಸು ಸಂವಿಧಾನ, ಸಂಬಂಧಗಳಲ್ಲಿ ಕಿಂಗ್ ಹಾಗೂ ಆರೋಗ್ಯ, ಆಂತರಿಕ ಶಾಂತಿಗಳಿಗೆ ಗಮನ ಹರಿಸಿ. ಹೊಸದೇಕೆಂದರೆ ಯಥಾಸ್ಥಿತಿ ಯೋಚಿಸಿ, ಉತ್ತಮ ಮನಸ್ಥಿತಿಯಿಂದ ಮುಂದುವರಿಯಿರಿ. ಹೊಸ ಕಾರ್ಯ ಯೋಜನೆಗಳಿಗೆ ಭಾವಿಸುವ ದಿನ, ಅದು ನಿಮ್ಮ ಶಕ್ತಿಯ ಮೂಲಕ ಪ್ರಗತಿಗೆ ದಾರಿ ತೋರುತ್ತದೆ. ಚಟುವಟಿಕೆಗಳು ನಿಧಾನಗತಿಯಲ್ಲಿದ್ದು ಮರುಪರಿಶೀಲನೆ ಅಂಗೀಕರಿಸಲು ಇದು ಸ್ವಲ್ಪ ಸಮಯ. ಹೊಸ ಪ್ರಸ್ತಾಪ ಬಿಡಿ, ಹಳೆಯ ಯೋಜನೆಗಳಲ್ಲಿ ಕೋಪಸ್ಪಂದನೆ ಕಾಣಬಹುದು. ಯೋಜನೆ ರೂಪಿಸುವುದಕ್ಕಿಂತ ವಿಶ್ರಾಂತಿ ಅಥವಾ ಮೃದು ಚಟುವಟಿಕೆಗಳಿಗೆ ಒತ್ತು ನೀಡುವುದು ಸೂಕ್ತವಾಗಿದೆ. ನಿಮ್ಮ ಒಳಮನಸ್ಸನ್ನು ಮರು ಸಂಗ್ರಹಿಸಿ. ತುಲಾರಾಶಿ, ಹೊಸ ಯೋಜನೆಗಳ ಆರಂಭದಿಂದ ದೂರವಿರಿ, ಬದಲು ಹಳೆಯಗಳನ್ನು ಪರಿಶೀಲಿಸಿ. ವ್ಯವಹಾರ ಸಂಬಂಧಗಳಲ್ಲಿರುವ ಹೊಸ ಯೋಜನೆಗಳ ಆರಂಭದಿಂದ ದೂರವಿರಿ, ಬದಲು ಹಳೆಯಗಳನ್ನು ಪರಿಶೀಲಿಸಿ. ವ್ಯವಹಾರ ಸಂಬಂಧಗಳಲ್ಲಿರುವ ಡಾಕ್ಯುಮೆಂಟ್ಗಳನ್ನು ಮರುಪ್ರವೇಶಿಸಿ. ಸೆಕರಿದ ಹಣಕಾಸು ವಿನಿಯೋಗಗಳಲ್ಲಿ ಹೆಚ್ಚು ಜಾಗೃತಿ. ಸಹಭಾಗಿತ್ವದ ಹಣಗಳಲ್ಲಿ ಲಾಭಾಂಶಗಳ ನಿರೀಕ್ಷೆಗಳನ್ನು ಮರುಪ್ರವೇಶಿಸಿ. ವೃಶ್ಚಿಕ ರಾಶಿ, ಬೆಳಿಗ್ಗೆ ದಾಂಪತ್ಯ ಸಂಬಂಧ ಅಥವಾ ಸಂಗಾತಿಯೊಡನೆ ವಾಗ್ವಾದ ತಪ್ಪಿಸಲು ಎಚ್ಚರಿಕೆ ವಹಿಸಿ. ನಂತರದ ಸಮಯದಲ್ಲಿ ಪ್ರಯಾಣ, ಶಿಕ್ಷಣ, ಪ್ರಕಟಣೆ, ಕಾನೂನು, ವೈದ್ಯಕೀಯ ಚರ್ಚೆಗಳು ಶುಭಕರವಾಗಬಹುದು. ನಿಮ್ಮ ಸ್ವಾಭಾವಿಕ ಶಕ್ತಿಯ ಜೊತೆಗೆ ಶಾಂತಿ ಮತ್ತು ಪರಿಣಿತರಿಂದ ಸ್ವಲ್ಪ ಸವಾಲು ಎದುರಾಗಬಹುದು. ಸ್ನಾಯು ಅಥವಾ ಉಸಿರು ಸಂಬಂಧಿತ ಸಮಸ್ಯೆಗಳಿಗೆ ಜಾಗೃತಿ ಅಗತ್ಯ. ಸಹೋದರರ ಮಿತ್ರರ ಸಹಾಯದಿಂದ ಲಾಭಾಂಶಗಳು ಸಾಧ್ಯ. ಧನಸ್ಸು ರಾಶಿ, ಈ ಸಮಯದಲ್ಲಿ ಹಳೆಯ ಯೋಜನೆಗಳು, ಒಪ್ಪಂದಗಳು ಮುರುಳುಗೊಂಡು ಮತ್ತೆ ಚಲಿಸುವ ಸಾಧ್ಯತೆ ಇದೆ. ವೃತ್ತಿ ಸಂಬಂಧಗಳು ಸರಿ ಮಾಡಿಕೊಳ್ಳಲು ಇದು ಸೂಕ್ತ ಸಮಯ.
ಜೊತೆಗಾರರೊಂದಿಗೆ ನಿಷ್ಕರ್ಷಿತ ಮಾತುಕತೆಗಳು ಬಹುಮಾನ ಸ್ವರೂಪವಾಗಿವೆ. ಹಣಕಾಸು ನಿಯಂತ್ರಣದಲ್ಲಿದ್ದು ಯೋಜನೆಗಳು ಗಟ್ಟಿಗೊಳಿಸಲು ಅವಕಾಶ ದೊರೆಯುತ್ತದೆ. ಸಣ್ಣ ಸಾರ್ವಜನಿಕ ಲಾಭಗಳು ಸಹ ಆಗಬಹುದಾಗಿದೆ. ಯೋಗಚನಾತ್ಮಕವಾಗಿ ಹಳೆಯ ಅಪರೂಪಗಳನ್ನು ಮರುಪರಿಶೀಲಿಸಿ ಸಂವಹನದಲ್ಲಿ ಎಚ್ಚರಿಕೆ ವಹಿಸಿ ಪರಿಸ್ಥಿತಿಗಾಗಿ ಭಾವ ಸಮನ್ವಯ ಮತ್ತು ಶಕ್ತಿ ಸಮತೋಲನ ಕಾಪಾಡಿ. ಮಕರ ರಾಶಿ. ಹಳೆಯ ನಿರೀಕ್ಷೆ ಒಪ್ಪಂದಗಳು ಪುನಃ ಚೇತನಕ್ಕೆ ಬರಬಹುದು. ಇದಲ್ಲದೆ ಹಿಂದಿನ ಯೋಜನೆಗಳನ್ನು ಪರಿಹರಿಸಿ ಮುನ್ನಡೆಸಲು ಅವಕಾಶಗಳು ಸ್ಥಿರವಾಗಿ ನೋಡಬಹುದು. ಹಣದಲ್ಲಿ ಚಿಂತೆಯೂ ಸ್ಥಿತಿಗತಿಯೂ ಇರಬಹುದು. ಸಣ್ಣ ಲಾಭಗಳು ಸಾಧ್ಯ. ತುರ್ತಿನ ಹೂಡಿಕೆ ಮತ್ತು ಖರ್ಚುಗಳನ್ನು ತಡೆಗಟ್ಟಿದ್ರೆ ಹಿತಕರ. ಧ್ಯಾನ, ಯೋಗ, ಉಸಿರಾಟ ವ್ಯಾಯಾಮಗಳು ಒಳಚಿಂತನೆ ಹಾಗೂ ಶಕ್ತಿ ಸಮತೋಲನಕ್ಕೆ ಸಹಕಾರಿ. ದೈಹಿಕ ಚಟುವಟಿಕೆ ಮತ್ತು ವಿಶ್ರಾಂತಿ ಸಮತೋಲನ ಭರಿತವಾಗಿಡಿ. ನಿಮ್ಮ ಶಕ್ತಿ ದೀರ್ಘಕಾಲ ಉಳಿಸಲು ಇದೇನೇ ಸಹಕಾರಿ. ಕುಂಭ ರಾಶಿ. ಬೆಳಿಗ್ಗೆ ಮಧ್ಯಾಹ್ನ ಸಮಯದಲ್ಲಿ ಮನೆಯ ವಾತಾವರಣ ಶಾಂತಿಯಾಗಿರುತ್ತದೆ. ಸಂಗಾತಿ ಅಥವಾ ಸಂಬಂಧಗಳಲ್ಲಿ ಒಳ್ಳೆಯ ಸಂವಾದ ಹಾಗೂ ಸಹಕಾರದ ಸಮಯ ಇರುವುದು. ನಿಮ್ಮ ಕನಸುಗಳ ಕಡೆ ತಲುಪಲು ಕೆಲಸದಲ್ಲಿ ಹೇಗೋ ಗೌರವದ ಶಕ್ತಿ ಇದೆ. ನಂಬಿಕೆ ಹಾಗೂ ನಿರಂತರತೆ ಮುಖ್ಯವಾಗಲಿದೆ. ನಿಜ ಹೇಳಿಕೆಯಲ್ಲಿಯ ಮೈಮರೆಯುವ ಸ್ಫೂರ್ತಿಯನ್ನು ನಾಳೆ ನೀವು ಅನುಭವಿಸಬಹುದು. ಇದರಿಂದ ನಿಮ್ಮ ಆಂತರಿಕ ಸ್ಥಿತಿಗೆ ಚೈತನ್ಯ ಸಿಗಬಹುದು. ನಿಮ್ಮ ದೃಢ ನಂಬಿಕೆ, ಶಾಂತಿಯ ಶಕ್ತಿ ಮತ್ತು ಸ್ವಚ್ಛ ಮನೋಭಾವದಿಂದ ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಉತ್ತಮ ಫಲಾನಿಧಾನಗಳನ್ನು ತರಲಿ. ಧೈರ್ಯದಿಂದ ನಾಳೆಯ ದಿನ ನಿಮ್ಮ ಹಿತಕ್ಕಾಗಿ ಬದ್ಧಗೊಳ್ಳಿ. ಮೀನ ರಾಶಿ. ಕುಟುಂಬದವರ ಜೊತೆ ಒಳ್ಳೆಯ ಸಮಯ ಕಳೆಯಲು ಅವಕಾಶ ಇದೆ. ಹೊಸ ಬಂಧನಗಳು ಹೆಚ್ಚು ಸ್ಪಷ್ಟವಾಗಬಹುದು. ಆಹಾರದ ಬಗ್ಗೆ ಜಾಗೃತಿ ಕಾಪಾಡಿ. ಅತಿಯಾದ ಹೊರಗಡೆಯ ಆಹಾರದಿಂದ ಆರೋಗ್ಯದ ಸಮಸ್ಯೆ ಬರಬಹುದು. ನಿಮ್ಮ ಅಂತರಾಳದ ಶಕ್ತಿಯನ್ನು ಗುರುತಿಸಿ ಅದನ್ನು ಸೃಜನಾತ್ಮಕ ರೀತಿಯಲ್ಲಿ ವ್ಯಕ್ತಪಡಿಸಲು ಅವಕಾಶ ಕೊಡಿ. ಎಚ್ಚರಿಕೆ, ಸಂವಹನ, ಸಂಯಮ ಮತ್ತು ಆರೋಗ್ಯ ಸಮತೋಲನದ ಮೂಲಕ ನೀವು ನಡುವಲ್ಲಿ ಶುಭದಾಯಕ ಸಮೃದ್ಧ ದಿನವನ್ನು ಹೊಂದಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.